ಗುರುಗಳೇ, ನಾನು ಹೆಚ್ಚು ಭಾಷಣ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸೋದಿಲ್ಲ. ಯಾಕೆಂದ್ರೆ ನನ್ನ ಪರವಾಗಿ ಸನ್ಮಾನ್ಯ ನುಗ್ಲಿ ಅವರು ಎಲ್ಲದನ್ನು ಕೂಡ ಮಾತನ್ನ ಒಂದು ಕಡೆಯಿಂದ ಜಾಡಿಸಿ ಮುಗಿಸ್ಬಿಟ್ಟಿದ್ದಾರೆ. ಆದ್ರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಹಂತಕ್ಕೆ ಏನಾದ್ರು ತಂದಿದ್ದಾರೆ ಅಂತ ಹೇಳಿದ್ರೆ ಅವರ ಸಂಘಟನೆ, ಪುಟ್ಟಣ್ಣವ್ರು ಇರ್ಬೋದು, ರಾಮೋಜಿ ಗೌಡರು ಇರ್ಬೋದು, ನಮ್ಮ ಸರ್ಕಾರದಿಂದ ಅಧಿಕಾರಿ ವರ್ಗದವ್ರು ಇರ್ಬೋದು. ಇದಕ್ಕಿಂತ ಎಲ್ಲ ಹೆಚ್ಚಾಗಿ ನಾನು ಯಾವುದೇ ಸಂದರ್ಭದವರೆಗೆ, ಯಾಕೆಂದ್ರೆ ನಾನು ಏನಾದ್ರು ಈ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಮಾತ್ರ ನಡೆಸ್ತಾ ಇದ್ದೀನಿ. ಅದಕ್ಕೆ ಸಹಕಾರ ಬರಬೇಕಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಿಮ್ಮ ಸಮಸ್ಯೆಗೆ ಏನಾದ್ರು ಸಹಕಾರ ಬೇಕು ಅಂದ್ರೆ ಅದು ನಮ್ಮ ಸರ್ಕಾರದಿಂದ, ಅದು ಸಿದ್ದರಾಮಯ್ಯ ಸಾಹೇಬರು ಮತ್ತೆ DK ಶಿವಕುಮಾರ್ ಸಾಹೇಬರಿಂದ ಸಹಕಾರ ಸಿಕ್ಕಿದೆ. ಒಂದು ಹಂತಕ್ಕೆ ತೃಪ್ತಿ ತಂದಿದೆ. ಆ ತೃಪ್ತಿಯಲ್ಲಿ ತಾವು ಕೂಡ ಚಪ್ಪಾಳೆ ಮೂಲಕ ವಿಶ್ವಾಸವನ್ನ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡಬೇಕಾಗ್ತದೆ. ನಾನು ತುಂಬಾ ಬರ್ಕೊಂಡು ಬಂದಿದ್ದೆ ಸಿಕ್ಕಾಪಟ್ಟೆ ಭಾಷಣ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ಬದಲಾವಣೆಯನ್ನ ತರಬೇಕಾದ್ರೆ ಟೀಕಾ ಟಿಪ್ಪಣಿಗಳು ಆಗ್ತಾವೆ. ಯಾವ ರೀತಿ ನನ್ನ ಬಗ್ಗೆ ಟೀಕಾ ಟಿಪ್ಪಣಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತಾವೆಲ್ಲ ನೋಡಿದಿರಿ. ನಾನು ಅದ್ರ ಬಗ್ಗೆ ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಯಾವತ್ತೂ ಕೂಡ ನಾನು ತಲೆ ಕೆಡಿಸ್ಕೊಂಡವನಲ್ಲ. ನನಗೆ ಈ ಇಲಾಖೆಯನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ನನ್ನನ್ನು ಕರೆದು ಮದುಗೆ ಯಾವ್ದಾದ್ರು ಒಂದು ಕಷ್ಟದ ಇಲಾಖೆ ಕೊಡಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ರಂತೆ. ಅದೇನು ಅಂತ ಹೇಳಿದ್ರೆ ಯಾವ್ದೋ ಒಂದು ಬೇರೆದು ಕೊಟ್ಟಿದ್ರು. ಅದು ಯಾವ್ದು ಅಂತ ನನಗೆ ಗೊತ್ತಿಲ್ಲ, ಅದು DK ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿತ್ತು ಅನ್ಸುತ್ತೆ. ಆದ್ರೆ ಮದುವೆ ಇದು ಕೊಡಕ್ ಹೋಗ್ಬಿಟ್ರೆ ಈಸಿ ಆಗ್ತದೆ. ಅವನಿಗೆ ಸ್ವಲ್ಪ ಕಷ್ಟದ ಕೊಡಿ. ಕಷ್ಟದ ಯಾಕೆ ಅಂದ್ರೆ ಅವನ್ನ ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ಹೇಳಿ, ಅದಕ್ಕೆ ಅದನ್ನ ನಿಭಾಯಿಸ್ತೀನಿ ಅಂತ ವಿಶ್ವಾಸ ಇತ್ತಲ್ಲ, ಅದಕ್ಕೆ ಇವತ್ತು ಧೈರ್ಯವಾಗಿ, ನಾನ್ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಓದಿದ್ನೋ ಗೊತ್ತಿಲ್ಲ, ಆದ್ರೆ ಇಲಾಖೆಯಲ್ಲಿ ಮಾತ್ರ ಚೆನ್ನಾಗಿ ಓದಿಸ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಸಿದ್ದರಾಮಯ್ಯ ಸಾಹೇಬರು ನನಗೆ ಮಾಡ್ಕೊಡಿದ್ರು. ಅದೇ ರೀತಿ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಕರೆದು ನನಗೆ ಹೇಳಿದ್ರು, ಮಧು, ಫಸ್ಟ್ ಟೈಮ್ ನೀನು ಸಚಿವನಾಗ್ತಾ ಇದೆಯಾ, ಬಹಳ ದೊಡ್ಡ ಇಲಾಖೆ ಇದು, ಇಡೀ ರಾಜ್ಯದಲ್ಲಿ ಬಹಳ ಸಮಸ್ಯೆ ಇರತಕ್ಕಂಥದ್ದು ಇಲಾಖೆ. ಸ್ವಲ್ಪ ತಾಳ್ಮೆಯಿಂದ ಈ ಇಲಾಖೆ ನಡೆಸ್ಕೊಂಡ್ರೆ ನಿನಗೂ ಕೂಡ ಒಳ್ಳೇದಾಗ್ತದೆ, ನಿಮ್ಮ ಭವಿಷ್ಯಕ್ಕೂ ಕೂಡ ಒಳ್ಳೇದಾಗ್ತದೆ. ಆದ್ರೆ ಒಂದು ಆಸೆ ಇದೆ, ಈ ಶಾಲೆಯಲ್ಲಿ ಸಾಕಷ್ಟು ಸಮಸ್ಯೆ ಇರೋದ್ರಿಂದ ದಯವಿಟ್ಟು ಇದನ್ನ ಬಹಳ ಜವಾಬ್ದಾರಿತವಾಗಿ ಮಾಡು ಅಂತ ಹೇಳಿ. ಆದ್ರೆ ಇವತ್ತುವರೆಗೂ ಕೂಡ ಈ 2.25 ವರ್ಷದೊಳಗೆ ಯಾವತ್ತೂ ಕೂಡ ನನಗೆ ಯಾವುದೇ ತರದ ಹಣದ ವ್ಯವಸ್ಥೆ ಆಗ್ಲಿ, ಯಾವ್ದ ಕೊರತೆ ಆಗ್ಲಿ, ಮಾರ್ಗದರ್ಶನದೊಳಗೆ ಯಾವತ್ತೂ ಕೂಡ ನನಗೆ ತೊಂದರೆ ಆಗ್ಲಿಲ್ಲ. ಯಾವತ್ತೂ ಕೂಡ ನಾನು ಸಿದ್ದರಾಮಯ್ಯ ಸಾಹೇಬರಾಗ್ಲಿ, DK ಶಿವಕುಮಾರ್ ಸಾಹೇಬರಾಗ್ಲಿ ಹೋದಾಗ ಯಾವತ್ತೂ ಕೂಡ ನನಗೆ ಒಳ್ಳೆ ರೀತಿಯಲ್ಲಿ ತೀರ್ಮಾನವನ್ನ, ಮಾರ್ಗದರ್ಶನವನ್ನ ಕೊಟ್ಟು ಎಲ್ಲ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಹೆಸರನ್ನ ತಗೊಳ್ತಕ್ಕಂಥ ಒಂದು ಜವಾಬ್ದಾರಿತವಾಗಿ ನಮ್ಮ ಎದುರುಗಡೆ ನಿಲ್ತಕ್ಕಂಥ ಒಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ನಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದೆ, ಸಾಕಷ್ಟು ಬದಲಾವಣೆಯನ್ನ ನಾವು ಮಾಡಿದೀವಿ. ತಮಗೆಲ್ಲ ಗೊತ್ತಿದೆ, ಶಿಕ್ಷಕರ ನೇಮಕಾತಿ ಇರ್ಬೋದು, ಸಂವಿಧಾನ ಪೀಠಿಕೆಯನ್ನ ತಾವೆಲ್ಲರೂ ಕೂಡ ಗುರುಗಳನ್ನ, ಯಾಕಂದ್ರೆ ಈ ದೇಶ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇವತ್ತು ಜಾತಿ ಧರ್ಮದ ವ್ಯವಸ್ಥೆಯಲ್ಲಿ ಏನಾರ ನನ್ಸಾಗ್ಬೇಕಂತ ಹೇಳಿದ್ರೆ ಅದು ಸಂವಿಧಾನ ಪೀಠಿಕೆಯನ್ನು ಓದ್ತಕ್ಕಂಥ ವ್ಯವಸ್ಥೆ ತಮ್ಮ ಅಡಿಯಲ್ಲಿ ಇವತ್ತು ಏನು ಮಕ್ಕಳು ಮಾಡ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳು, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಗುರುಗಳಿಗೆ ನಾನು ವಿಶೇಷವಾಗಿ ಗೌರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಶಾಲೆ, ನಮ್ಮ ಜವಾಬ್ದಾರಿ, ಸುಮಾರು 200-300 ಕೋಟಿ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ನಾವೆಲ್ಲರೂ ಕೂಡ ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಮತ್ತೆ ವರ್ಗಾವಣೆ ಸುಧಾರಣೆ, ಸಿದ್ದರಾಮಯ್ಯ ಸರ್, ನಾನು ಸಚಿವನಾದಾಗ ಸರ್ ಫಸ್ಟ್ ಡೇ ಇಂದನೇ ಸ್ಟಾರ್ಟ್ ಆಗಿದ್ದು ಸರ್. ನನಗೆ ಗೊತ್ತಿರಲಿಲ್ಲ, ಅನುಭವ ಬೇರೆ ಇರಲಿಲ್ಲ. ಈ ಶಿಕ್ಷಕರೆಲ್ಲ ಬೆಳಗ್ಗೆ 4:45-5 ಗಂಟೆಗೆ ಮನೆಗೆ ಬಂದ್ಬಿಡೋರು ಸರ್. ಎಷ್ಟು ಕಷ್ಟ ಅಂತ ನಾನು ಹೆದರೋಗ್ಬಿಟ್ಟಿದ್ದೆ, ಏನಪ್ಪ ಇದು ಬೆಳಗ್ಗೆನೆ ಸ್ಟಾರ್ಟ್ ಆಗುತ್ತೆ ನನ್ನ ಇಲಾಖೆ ಅಂತ. ಆದ್ರೆ ಇವತ್ತು ನನಗೆ ಖುಷಿ ಇದೆ, ಎಲ್ಲ MLC ಅವರ ಮಾರ್ಗದರ್ಶನ, ಇಲಾಖೆ ನಮ್ಮ ನುಗ್ಲಿ ಅವರು ಇರ್ಬೋದು, ನಾಗೇಶ್ವರ ಅವ್ರ ಟೀಮು, ಮತ್ತೆ ಇಲಾಖೆದು ಕೂಡ ತಮ್ಮೆಲ್ಲರ ಮಾರ್ಗದರ್ಶನದಿಂದ ಯಾರು ಇವತ್ತು ಜಾಸ್ತಿ ನಮ್ಮ ಮನೆಗೆ ಜನರು ಬರೋದಿಲ್ಲ ಸರ್. ಯಾಕೆಂದ್ರೆ ತೃಪ್ತಿ ಪಡ್ತಕ್ಕಂಥ ಕೆಲಸ ಇದೆ, ನನಗೆ ತೃಪ್ತಿ ಪದ ಸರ್. 4:45 ಟ್ರೈನ್ ಇಳಿದ್ರೆ ಸ್ಟ್ರೈಟ್ ನಮ್ಮ ಮನೆಗೆ ಬಂದ್ಬಿಡೋರು ಸರ್ ಬೆಳಗ್ಗೆನೆ. ಸೊ ಇದನ್ನ ಮೋಸ್ಟ್ಲಿ ಇಲ್ಲಿ ಯಾರಾದ್ರೂ ಇರ್ಬೋದೇನೋ, ತಾವೆಲ್ಲರೂ ಕೂಡ ಬಂದವರು ಕೂಡ ಇರ್ತೀರಿ. ಅದನ್ನ
ಫಸ್ಟ್ ಟೈಮ್ ಬಂದ ತಕ್ಷಣ ಬೇರೆ ಟ್ರಾನ್ಸ್ಫರ್ಸ್ ಬೇರೆ ಮಾಡಿಸ್ಬಿಟ್ವಿ ಸರ್. ಟ್ರಾನ್ಸ್ಫರ್ಸ್ ಮಾಡಿಸಿದ ತಕ್ಷಣ ಅದು ಅನಿವಾರ್ಯವಾಗಿ ಮಾಡ್ಬೇಕು, ಯಾಕಂದ್ರೆ C&R ರೂಲ್ಸ್ ಇರುತ್ತೆ. ಉತ್ತರ ಕರ್ನಾಟಕದಿಂದ ಸಾಕಷ್ಟು ಜನರು ಅವ್ರವ್ರ ಮನೆ ಗೂಡು ಸೇರ್ಕೊಂಡ್ಬಿಟ್ರು. ಆದ್ರೆ ಅದೇ ಸಂದರ್ಭದಲ್ಲಿ ತಮ್ಮ ಸಹಕಾರ ಮತ್ತೆ ನನಗೆ ನಮ್ಮ ಲಾ ಡಿಪಾರ್ಟ್ಮೆಂಟ್ ಇಂದ ಸಹಕಾರದಿಂದ ಸುಮಾರು 13,000 ಟೀಚರ್ಸ್ನ ಏನು ಹಿಂದಿನ ಸರ್ಕಾರದವ್ರು ಹಂಗೆ ಬಿಟ್ಟು ಹೋಗಿದ್ರು ಅದನ್ನ ಟೀಚರ್ಸ್ನ ನೇಮಕಾತಿ ಮಾಡಿ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಂದ 11 ತಿಂಗಳಲ್ಲೇ ಮಾಡಿದೀವಿ ಸರ್. ಇದೊಂದು ಇತಿಹಾಸ ಸರ್ ಇದು, ಯಾಕೆಂದ್ರೆ ಹಿಂದಿನ ಸರ್ಕಾರದವ್ರು ಮಾಡಿರ್ಲಿಲ್ಲ. ಆದ್ರೆ ನಮಗೆ ಲಾ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ತಗೊಂಡು ನಾವು ಸುಮಾರು 13,000 ಟೀಚರ್ಸ್ನು ಕೂಡ ನಾವು ತಗೊಂಡ್ವಿ. ಅದೇ ರೀತಿ ಬಜೆಟ್ ಅಲ್ಲೂ ಕೂಡ ಯಾವತ್ತೂ ಕೂಡ ನೀವು ನಮಗೆ ಕಮ್ಮಿ ಮಾಡಿಲ್ಲ ಸರ್. ಯಾವತ್ತೂ ಕೂಡ ಮತ್ತೆ ಬಂದು ತಮಗೆ ಕೇಳ್ತಕ್ಕಂಥ ನಮಗೆ ಆ ಅವಕಾಶನ ಕೊಡ್ಲಿಲ್ಲ. ಸಂಪೂರ್ಣವಾಗಿ ತಾವು ಸಹಕಾರನು ಕೂಡ ಮಾಡಿದಿರಿ ಇಡೀ ಭಾರತ ದೇಶದೊಳಗೆ. ಯಾಕಂದ್ರೆ ಮಕ್ಳು ಏನಾದ್ರು ಫೇಲ್ ಆದ್ರೆ ನನಗನ್ಸುತ್ತೆ ಸರ್, ತಂದೆ ತಾಯಿಯವ್ರು ಫೇಲ್ ಆದಂಗೆ, ಗುರುಗಳು ಫೇಲ್ ಆದಂಗೆ, ನಮ್ಮಂತ ಸರ್ಕಾರದಗಳು ಫೇಲ್ ಆದಂಗೆ. ಅದನ್ನ ನಾವು ಒಪ್ಕೊಳ್ತೀವಿ ಅಂತ ಹೇಳಿ ಭಾವಿಸ್ತೀವಿ. ಯಾಕಂದ್ರೆ ಅದಿದ್ದಾಗ ಮಾತ್ರ. ಅದಕ್ಕೆ ಮಕ್ಕಳಿಗೆ 3 ಪರೀಕ್ಷೆಯ ಒಂದು ನಿಯಮವನ್ನ ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ತಂದಿದ್ರೆ ಅದು ನಮ್ಮ ಸರ್ಕಾರ ಸರ್. ಅದು ಒತ್ತಡ ತಮ್ಮ ಶಿಕ್ಷಕರಿಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಮಕ್ಕಳ ಪಾಸ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ದು ಇದೆ ಅನ್ನೋದಕ್ಕೋಸ್ಕರ ನಾವು ಮಾಡಿರೋದೇ ಹೊರತು ಬೇರೆ ಯಾವ್ದು ಇಲ್ಲ. ಆದ್ರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ನಮ್ಮ ಒಂದು 2nd, 3rd ಎಕ್ಸಾಮ್ ಅಲ್ಲಿ ಈಗ 2 ಎಕ್ಸಾಮ್ ಪಾಲಿಸಿಯನ್ನ ಕೇಂದ್ರ ಸರ್ಕಾರದವರು ಮಾಡಿರೋದು ತಮಗೆ ಗೊತ್ತಿದೆ. ಅದ್ರ ಜೊತೆಗೆ ನಾವು ಎಕ್ಸಾಮಿನೇಷನ್ ಈ ವೆಬ್ ಕಾಸ್ಟಿಂಗ್ ಅಂತ ಮಾಡಿದ್ವಿ. ಬರ್ಗೂರ್ ರಾಮಚಂದ್ರಪ್ಪ ಅವ್ರಿಗೂ ಕೂಡ ನಾನು ಸರ್ ತಮ್ಮನ್ನೆಲ್ಲ ಬಂದ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ಕೆಲವು ಕಡೆಗೆ ಏನು ನಮ್ಮ ಪರೀಕ್ಷೆ ಪವಿತ್ರತೆಯನ್ನ ಇಲ್ಲ ಅಂದ್ರೆ ಅವ್ರ ಮಕ್ಕಳು ಅವ್ರ ಜೀವನದಲ್ಲಿ ಮುಂದೆ ಸಿಕ್ಕಾಕೋಗ್ಬಿಡ್ತಾರೆ. ಅದು ನಮ್ಮಂತ ಗುರುಗಳ ಕೈಯಿಂದ ಆಗ್ಬಾರ್ದು, ನಮ್ಮಂತ ಸರ್ಕಾರದಿಂದ ಆಗ್ಬಾರ್ದು ಅಂತ ಹೇಳಿ ವೆಬ್ ಕಾಸ್ಟಿಂಗ್ ಆಗಿ ಇದೆಲ್ಲದೂ ಕೂಡ ಸಾಕಷ್ಟು ಬದಲಾವಣೆಯನ್ನ ನಾವು ಮಾಡ್ಕೊಂಡು ಬಂದೀವಿ. ಅದಕ್ಕೆ ನಾನು ಹೆಚ್ಚು ಇದ್ರ ಬಗ್ಗೆ ಉದ್ದಕ್ಕೆ ಭಾಷಣ ಮಾಡ್ಕೊಂಡು ಹೋಗೋದಿಲ್ಲ. ಈಗ ಕೆಲವು ಬೇಡಿಕೆಗಳನ್ನ ತಾವು ಇಟ್ಟಿದ್ದೀರಿ, ಇನ್ನೂ ಕೂಡ ಸುಮಾರು 80% ಹೆಚ್ಚು ಕಮ್ಮಿ ನಾವು ಮಾಡಿದೀವಿ ಸರ್. ನಾನು ಕೂಡ ಗುರುಗಳ ಪರವಾಗಿ ಇದ್ದೀನಿ ಸರ್. ಯಾಕೆಂದ್ರೆ ತಾವು 2024 ಆಗಸ್ಟ್ 12ನೇ ತಾರೀಕು ಸರ್ ನಾನು ತುಮಕೂರಲ್ಲಿದ್ದೆ. ಈ ನುಗ್ಲಿ ಅವ್ರು ನಿಮಗೆ ಬಂದು ತಲೆ ತಿಂದ್ರು ಸರ್. ನಾನು ಹೇಳ್ತಾ ಇದ್ದೆ ನಾ ಬರೋದಿಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಆದ್ರೆ ನೀವು ನನಗೆ ಫೋನ್ ಮಾಡಿದ್ರಿ ಸರ್. ಇದು ಲೈಬ್ರರಿ ಡೇ ಸರ್. ಅವತ್ತು ನೀವು ಹೇಳಿದ್ರಿ ಮಧು ಎಲ್ಲಿದ್ಯಾ ಅಂದ್ರಿ, ತುಮಕೂರಲ್ಲಿ. ಆಯ್ತು, ಅಲ್ಲಿಂದ ಬೇಗ ಹೊರಟು ಅವರೆಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅಲ್ಲಿ ಹೋಗಿ ಒಂದು ವಿಶ್ವಾಸದಿಂದ ಮಾತು ಕೊಡು, ನಾನು ನಿನ್ ಜೊತೆಗಿದ್ದೀನಿ ಅಂತೇಳಿ ಒಂದು ಮಾತನ್ನು ಹೇಳಿದ್ರಿ ಸರ್. ನಾನು ಹೇಳಿದೆ ಸರ್ ನಾನ್ ಮಾಡಿದ ತಪ್ಪಲ್ಲ ಸರ್, ಅದು ಯಾರೋ ಹಿಂದೆ ತಪ್ಪು ಮಾಡಿರೋದನ್ನ ನನಗೆ ಯಾಕೆ ಸರ್ ಕಟ್ಟಬೇಕು, ಅದು ಆಗದೇ ಇರೋ ಕೆಲಸ ಅಂದಾಗ ಅದನ್ನ ಆಮೇಲೆ ಇತ್ಯರ್ಥ ಮಾಡೋಣ, ನೀವು ಹೋಗಿ ಧೈರ್ಯದಿಂದ ಒಂದು ಮಾತು ಕೊಡು ಅಂತೇಳಿ. ನನಗನ್ಸುತ್ತೆ ನೀವು ಕೂಡ 2017-18ರಲ್ಲಿ ಇರೋ ತಲೆನೋವನ್ನ ನನಗ್ ಕಟ್ಟಿ ನಿಮ್ಮ ಇತಿಹಾಸದಲ್ಲಿ ಒಂದು 10 ವರ್ಷದೊಳಗೆ ಅಷ್ಟು ದೊಡ್ಡ ಸಂಘಟನೆ ಮಾಡಿರಲಿಲ್ಲ. ನೀವೇನಾದ್ರೂ ಹೈಯೆಸ್ಟ್ ಸಂಘಟನೆ ಮಾಡಿದ್ರೆ ಅದು 2024 ಹೋರಾಟದ ಮೂಲಕ 2024 ಆಗಸ್ಟ್ 12ನೇ ತಾರೀಕೆ ನೀವು ಸಂಘಟನೆ ಮಾಡಿದ್ದು. ಅವತ್ತು ನೋಡಿದಾಗ ಎಲ್ಲಾ ವಿರೋಧ ಪಕ್ಷದವ್ರು ಎಲ್ಲರೂ ಇದ್ರು, ಪುಟ್ಟಣ್ಣವರು ಎಲ್ಲರೂ ಕೂಡ. ಅವಾಗೆಲ್ಲ ರಾಮೋಜಿ ಅವರು ಕೂಡ MLC ಆಗಿದ್ರೆ MLC ಆಗ್ತಾ ಇದ್ರೆ ಗೊತ್ತಿಲ್ಲ, ಆ ಹೋರಾಟದಿಂದನೇ MLC ಆದ್ರೆ ಅದು ಗೊತ್ತಿಲ್ಲ ನನಗೆ. ಒಟ್ಟು MLC ಆಗಿ ಇಲ್ಲಿ ಕೂರಿಸಿ ಪಾಸ್ ಮಾಡಿ ಕೂರಿಸಿದಿರಿ. ಆದ್ರೆ ನನಗ್ ಭಯ, CM ಸಾಹೇಬರು ಅವತ್ತು ಒಂದು ದಿವಸ ಈ ಸೆಪ್ಟೆಂಬರ್ 5ನೇ ತಾರೀಕು ತಾವು ವಿಧಾನಸೌಧದಲ್ಲಿ ಹೇಳ್ಬಿಟ್ರಿ ಸರ್ 2 ತಿಂಗಳ ಒಳಗೆ ನಾವು ಮಾಡಿ ಮುಗಿಸ್ಬಿಡ್ತೀವಿ ಅಂತ. ಆದ್ರೆ ಲೇಟ್ ಆಯ್ತು. ಯಾಕಂದ್ರೆ ಕಾನೂನಲ್ಲಿ ಏನಾಗ್ತದೆ, ಒಂದು ಕಾನೂನು ಮಾಡಿ ನಿಮಗೆ ಸಹಕಾರ ಮಾಡ್ಬೇಕಂದ್ರೆ ಅದು ಮತ್ತೆ ನಾಳೆ ಪ್ರಶ್ನೆ ಆಗ್ಬಾರ್ದು, ನಿಮಗೆ ತೊಂದರೆ ಆಗ್ಬಾರ್ದು. 1 ವರ್ಷ ತಗೊಂಡ್ವಿ. ಆದ್ರೆ ಇಡೀ ದೇಶದೊಳಗೆ ಯಾವ್ದಾದ್ರು C&R ಬದಲಾವಣೆ ಮಾಡ್ತಕ್ಕಂಥ ಏನಾದ್ರು ಒಂದು ಶಕ್ತಿ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರ ಸಹಕಾರದಿಂದ ಇವತ್ತಾಗಿದೆ. ಅದನ್ನ ನಾನು ಸಾಧನೆ ಮಾಡಿದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸರ್ 46,000 ಶಾಲೆಗಳಲ್ಲೂ ಕೂಡ ಇತಿಹಾಸದಲ್ಲಿ ನಮ್ಮ ಭಾರತ ದೇಶದೊಳಗೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗೇ ಇರಲಿಲ್ಲ ಸರ್. ಯಾಕಂದ್ರೆ ಅನಿವಾರ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಲ್ಲಿಂದ ನಾನು ತಮ್ಮ ಜವಾಬ್ದಾರಿ ಬಗ್ಗೆ 2 ನಿಮಿಷ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಯವ್ರು ಏನ್ ಮಾಡ್ತಾರೆ, ಹಳ್ಳಿಯಲ್ಲಿ ಯಾರು ಮಕ್ಕಳು ಶಾಲೆಗೆ ಹೋದ ತಕ್ಷಣ ಅವ್ರು IAS ಆಫೀಸರ್ ಆಗ್ಬಿಡ್ತಾರೆ, ಡಾಕ್ಟರ್ ಆಗ್ಬಿಡ್ತಾರೆ, ಇಂಜಿನಿಯರ್ ಆಗ್ತಾರೆ ಅಂತೇಳಿ ಕನ್ಸನ್ನ ಕಟ್ಟಿ ಕಳಿಸ್ಬಿಡ್ತಾರೆ. ಆದ್ರೆ ಅವ್ರಿಗೆ ಅದು ಪರಿಜ್ಞಾನ ಇರೋದಿಲ್ಲ. ಅವ್ರು ಅನ್ಕೊಂಡಿದ್ದಾರೆ ಸ್ಕೂಲಿಗೆ ಹೋದ್ರೇನೆ ಇವ್ರು ಪಾಸ್ ಆಗಿ IAS ಆಫೀಸರ್ ಆಗ್ತಾರೆ ಅಂತೇಳಿ. ಆದ್ರೆ ಅದು ತಂದೆ ತಾಯಿಯವ್ರ ಜವಾಬ್ದಾರಿನೂ ಇದೆ ಸರ್. ಅದಕ್ಕೆ ನಾವು ಮಕ್ಕಳ ದಿನಾಚರಣೆ ನವೆಂಬರ್ 14ನೇ ತಾರೀಕು ಫಸ್ಟ್ ಟೈಮ್ ಸರ್ ಇಡೀ ನಮ್ಮ ಭಾರತ ದೇಶದೊಳಗೆ ಯಾವ್ದಾದ್ರು ರಾಜ್ಯ ಸರ್ಕಾರದವರು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿದ್ರೆ
ಬರ್ಗೂರು ರಾಮಚಂದ್ರಪ್ಪ ಸರ್ ಅವರೇ, ಅದು ನಮ್ಮ ಸರ್ಕಾರ. ಅದು ಈ ನವೆಂಬರ್ 14ನೇ ತಾರೀಕು ಜವಾಹರ್ಲಾಲ್ ನೆಹರು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳ ದಿನಾಚರಣೆ ದಿವಸ ಮಾಡಿದ್ವಿ. ಸುಮಾರು 46,000 ಶಾಲೆಗಳಲ್ಲಿ, ಸುಮಾರು 41,000 ಶಾಲೆಗಳಲ್ಲಿ ಇವತ್ತು ಪೋಷಕರು ನಮ್ಮನ್ನ ಭೇಟಿ ಮಾಡ್ತಕ್ಕಂಥ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮಾತನ್ನ ಕೇಳ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ವಿ. ನಾನು ಇಲ್ಲಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿದೆ, ಮಧ್ಯಾಹ್ನ 6 ದಿವಸ ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ. ಕ್ಷೀರಭಾಗ್ಯ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಅವ್ರು ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಪೌಷ್ಟಿಕತೆಗೆ ಅಂತ ಹೇಳಿ ಹಾಲನ್ನು ಕೊಟ್ಟರು. ಅದಾದ್ಮೇಲೆ ರಾಗಿ ಮಾಲ್ಟ್ ಕೊಡ್ತಾ ಇದೀವಿ. ಎಲ್ಲ ವ್ಯವಸ್ಥೆನೂ ನಾವು ಕೊಡ್ತಾ ಇದ್ವಿ. ಟೀಚರ್ ರಿಕ್ರೂಟ್ಮೆಂಟ್ ಕೂಡ ಅದು ಎಲ್ಲಾದ್ರೂ ಇಡೀ ರಾಜ್ಯದಲ್ಲಿ ಫಸ್ಟ್ ಟೈಮ್ 51,000 ಅತಿ ಶಿಕ್ಷಕರನ್ನ ಒಂದೇ ಸತಿ ಕೊಟ್ಟಿದ್ರೆ ಅದು ಬಜೆಟ್ ಅಲ್ಲೇ ಅನೌನ್ಸ್ ಮಾಡಿ ಹೋದ್ ಸತಿ ಕೊಟ್ರು. ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಇದೆಲ್ಲದೂ ಕೂಡ ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗ್ಬೇಕಾಗತ್ತೆ, ಮಕ್ಕಳಿಗೆ ಅವಕಾಶ ಆಗ್ಬೇಕಾಗತ್ತೆ. ನಾನು ಇಲ್ಲಿರ್ತಕ್ಕಂಥ, ಯಾಕಂದ್ರೆ ನೀವು ಸಂಘಟನೆ ಬಂದು ಬಿಟ್ಟಿದ್ದೀರಿ, ನಾನು ತಮ್ಮಲ್ಲಿ ಕೈ ಮುಗಿದು ಇವತ್ತು ಒಂದು ವಿಶ್ವಾಸವನ್ನ ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಮುಂದಿನ ವರ್ಷದಿಂದ. ಈ ಸತಿ ನನಗೆ ಗೊತ್ತಿದೆ, ಹೋದ ವರ್ಷ ಮತ್ತೆ ಈ ವರ್ಷಕ್ಕೆ ಮಿನಿಮಮ್ 15% ರಿಸಲ್ಟ್ ಕೂಡ ನೀವು ಇಂಪ್ರೂವ್ ಮಾಡ್ತೀರಿ ಅಂತೇಳಿ ನಮ್ಮ ವಿಶ್ವಾಸ ಇದೆ. ಅದು ಮಕ್ಕಳು ಕೂಡ ಕೊಡ್ತಾರೆ. ಫ್ರೀ ಕರೆಂಟ್ ಇರ್ಬೋದು, ಸ್ಪೆಷಲ್ ಕ್ಲಾಸಸ್ ಇರ್ಬೋದು, ಎಲ್ಲದೂ ಕೂಡ ನಮ್ಮ ಇಲಾಖೆಗೆ ನೀವು ಒಳ್ಳೆ ರೀತಿಯಲ್ಲಿ ಸಹಕಾರನ ನೀವು ಮಾಡ್ಕೊಂಡು ಬಂದಿರಿ. ಇವತ್ತು ನೀವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಎದ್ದು ನಿಂತು ಒಂದು ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ. ಏನು ಅಂತ ಹೇಳಿದ್ರೆ ಕೈ ಎತ್ತಿ ಹೇಳಬೇಕು. ಈ ಸತಿ ಸರ್ಕಾರಿ ಶಾಲೆಯಲ್ಲಿ 20% ಮಕ್ಕಳು ಅಡ್ಮಿಷನ್ ನ ಕಡ್ಡಾಯವಾಗಿ ಜಾಸ್ತಿ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರಿಗೆ ಚಪ್ಪಾಳೆ ಮೂಲಕ ನೀವು ಹೇಳ್ಬೇಕಾಗತ್ತೆ. ನೋಡಿ, ಸರ್ಕಾರ ನಿಮ್ ಪರವಾಗಿ ನಿಂತಿದೆ ಅಂದ್ರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ಜವಾಬ್ದಾರಿ ಒಬ್ಬ ಸಚಿವನಾಗಿ ಇಲ್ಲಿಂದ ನಾವು ಮಾಡೋದಕ್ಕಾಗೋದಿಲ್ಲ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ನಿಮ್ಮನ್ನ ನಿಲ್ಸಿರೋದು ಬಿಟ್ರೆ ಮತ್ತೆ ಇನ್ಯಾವುದೂ ಇಲ್ಲ. ಇವತ್ತು ನೀವು ವಿಶ್ವಾಸವನ್ನ ಕೊಟ್ಟಿದ್ದೀರಿ, ಒಂದು ಪ್ರಾಮಿಸ್ ಅನ್ನ ಕೊಟ್ಟಿದ್ದೀರಿ. ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಯಲ್ಲಿ ಈ ಸತಿ ದಾಖಲೆ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಅದೊಂದು ಮಾಡಿಕೊಟ್ಬಿಟ್ರೆ ನನಗೆ ತೃಪ್ತಿ ಆಗುತ್ತೆ. ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ನನಗೆ ನೆನಪಾಗುತ್ತೆ, ಸನ್ಮಾನ್ಯ ಬಂಗಾರಪ್ಪಜಿಯವರು ಅವ್ರ ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಕೂಡ ಆ ಮಂತ್ರಿ ಮಂಡಲದಲ್ಲಿ ಇರ್ತಾರೆ. ಅವಾಗ ಒಂದು ತೀರ್ಮಾನವನ್ನು ತಗೊಂಡ್ರು, ಸರ್ಕಾರಿ ಶಾಲೆ ಮಕ್ಕಳು ಏನಾದ್ರು ಮಕ್ಕಳು ಸರ್ಕಾರಿ ಶಾಲೆ ದಾಖಲಾತಿಗೆ ಸರ್ಕಾರಿ ಶಾಲೆಗೆ ಬಂದು ಸೇರಿದ್ರೆ ₹1 ಸ್ಟೈಫಂಡ್ ಅನ್ನ ಕೊಟ್ಟಿರ್ತಕ್ಕಂಥ ನೆನಪು ಇವತ್ತು ಕೂಡ ನನಗಿದೆ. ನಮ್ಮ ತಂದೆ ಬಂಗಾರಪ್ಪಾಜಿಯವರು ಹೇಳೋರು. ಅದಕ್ಕೆ ಆ ಶಕ್ತಿಯನ್ನ ಕೊಡತಕ್ಕಂಥ ವ್ಯವಸ್ಥೆನ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲದೂ ಕೂಡ ಕೊಟ್ಟಿದ್ದಾರೆ. ಸರ್, ಅವರು ಪ್ರಮೋಷನ್ ಏನೋ ಕೊಟ್ಟಿದೀವಿ ಸರ್, 22 ಕೋಟಿ ಆಗುತ್ತೆ ಸರ್ ಅಷ್ಟೇ. ಸರ್ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರೆ, ಸರ್ ಒಂದೇ ಒಂದು ಸರ್, ಅವ್ರು ಕೇಳೋದ್ರಲ್ಲಿ ಅರ್ಥಪೂರ್ಣವಾಗಿದೆ. ಅವ್ರು ಏನು 1 ಟೈಮ್ ಇನ್ಕ್ರಿಮೆಂಟ್ ಕೇಳ್ತಾರೆ, ಯಾಕಂದ್ರೆ ಜಾಸ್ತಿ ಏನು ಕೇಳಿಲ್ಲ ಸರ್, ಅದೊಂದು ಬಾಕಿ ಇದೆ. ಅದು ನ್ಯಾಯಬದ್ಧವಾಗಿದೆ. ಅದು 25 ತಾವು ತೀರ್ಮಾನ ಮಾಡಿ ಸರ್, ನಮ್ಗೆ ಗೊತ್ತಿದೆ. ಯಾಕಂದ್ರೆ ಇಂಥ ಭಾಗ್ಯಗಳನ್ನು ಕೊಡ್ಬೇಕಾದ್ರೆ ತಾವು ಕೂಡ ವಿಚಾರ ಇದೆ. ನಾನು ಅವ್ರು ಬಂದಾಗೆಲ್ಲ ಹೋರಾಟ ಮಾಡಿದಾಗೆಲ್ಲ ಹೇಳಿದೆ, ಕೀಲಿಕೈ ನನ್ನ ಹತ್ರ ಇಲ್ಲಪ್ಪ, ಅದು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇದೆ, ಕೇಳ್ಕೋಬಹುದು ನಿಮ್ ಪರವಾಗಿ ಗ್ಯಾರಂಟಿ. ನಾನು ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ಕೇಳ್ತೀನಿ. ಅವ್ರು ಏನು 1 ಟೈಮ್ ಇನ್ಕ್ರಿಮೆಂಟ್ ಕೇಳಿದ್ದಾರೆ, ಅದು 25 ಕೋಟಿಯಿಂದ 5 ವರ್ಷಕ್ಕೆ 0 ಆಗುತ್ತೆ ಸರ್. ಅವ್ರು ನಿಜವಾಗ್ಲೂ ಒಂದು ಸಹಕಾರವನ್ನು ತಗೊಂಡಿದ್ದಾರೆ. ದಾಖಲಾತಿನೂ ಕೂಡ ಜಾಸ್ತಿ ಮಾಡ್ತೀವಿ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೂಡ ಒಳ್ಳೆ ರೀತಿಯಲ್ಲಿ. ಅದ್ರ ಜೊತೆಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರೇನು ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್, ನಾವ್ ಏನೇ ತೀರ್ಮಾನ ತಗೊಂಡ್ರೇನು ಮಕ್ಕಳ ಹಿತದೃಷ್ಟಿಯಿಂದ ನೀವು ಕೊನೆಯದಾಗಿ ಚಪ್ಪಾಳೆ ಮೂಲಕ ಸರ್ಕಾರದ ಜೊತೆಗೆ ಇದೀವಿ ಅಂತ ಒಂದು ಹೇಳಿ ಸಿದ್ದರಾಮಯ್ಯ ಸಾಹೇಬರು ಅದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಳ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇರೋದ್ರಿಂದ ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಎದ್ದು ದೇವರನ್ನು ನೋಡ್ತಾರೆ. ನಾನು ನಮ್ಮ ತಂದೆ ತಾಯಿಯವ್ರ ಫೋಟೋ ಬಿಟ್ರೆ ಇವತ್ತು ದೇವ್ರನ್ನ 2nd ಪ್ಲೇಸಲ್ಲಿ ಹಾಕಿದ್ದೀನಿ, ಮಕ್ಕಳನ್ನ ದೇವರ ಸ್ಥಾನದಲ್ಲಿ ಕೂರಿಸಿದ್ದೀನಿ. ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮಂಥ ಗುರುಗಳಿಗೆ ಇರಲಿ ಅಂತ ಹೇಳಿ ವಿಶೇಷವಾಗಿ ಎಲ್ಲ ಗುರುಗಳಿಗೂ ಕೂಡ ನಾನು ವಿಶೇಷವಾಗಿ ಗೌರವವನ್ನು ಕೊಟ್ಟು ವೇದಿಕೆ ಮೇಲಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ,
ನಮ್ಮ ಬರ್ಗೂರು ಸಾಹೇಬರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮತ್ತು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತು ಪುಟ್ಟಣ್ಣವರಿಗೆ ಮತ್ತು ನಮ್ಮ ರಾಮೋಜಿ ಗೌಡರು ಇರ್ಬೋದು, ಎಲ್ಲರಿಗೂ ಕೂಡ ವಿಶೇಷವಾಗಿ ಯಾರು ನನಗೆ ಇಲ್ಲಿವರೆಗೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.